ಈ ಕಡೆ ನೋಡ್ರಿ ಸರ್. ಮಾವಿನಕಾಯಿ ಮಾವಿನ ಸ್ವಚ್ಛತಾ ಕಾರ್ಯಕ್ರಮವಾಗಿ ಈ ದಿನ ಪ್ರಪ್ರಥಮವಾಗಿ ನಮ್ಮ ಸಹಕಾರ ಸಂಸ್ಥೆಗಳಿಂದ ತಗೊಂಡಿದ್ದೀವಿ. ಈ ವರ್ಷ ಪೂರ್ವ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಎಲ್ಲ ಪಾರ್ಕ್ಗಳಾಗಲಿ ಒಂದು ಶಾಲಾ ಆವರಣಗಳಾಗಲಿ ಇದೇ ಥರ ಎಲ್ಲ ಕಡೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಹಕಾರ ಸಂಸ್ಥೆಗಳ ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ. ಸ್ವಚ್ಛತಾ ಸೇ ಸಹಕಾರ ಕಾರ್ಯಕ್ರಮದಡಿಯಲ್ಲಿ ಈ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಾದ್ಯಂತ ನಾವು ತಗೊಳ್ತಾ ಇದ್ದೀವಿ. ಕುವೆಂಪು ಪಾರ್ಕನ್ನು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಏನು ಪ್ಲಾಸ್ಟಿಕ್ ಇದೆ, ಏನು ಕಸ ಕಡ್ಡಿ ಇದೆ ಅದನ್ನೆಲ್ಲ ತೆಗೆದು ಒಂದು ಬೇರೆ ಕಡೆ ಹಾಕಿ ಅದನ್ನು ಸ್ವಚ್ಛತೆಗೊಳಿಸೋಂಥ ಒಂದು ಕೆಲಸನ ನಮ್ಮ ನರ್ಮದಾ ಮಹಿಳಾ ಪತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆ ಇದ್ರೇ ಆರೋಗ್ಯ ಭಾಗ್ಯ. ಇಡೀ ವರ್ಷ ಪೂರ್ತಿ ಈ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳ ಮೂಲಕ ನಡೀತದೆ. ನಾಳೆ ಪರಿಸರ ದಿನಾಚರಣೆ ಇರೋದ್ರಿಂದ ಇದೇ ಕಾರ್ಯಕ್ರಮವನ್ನು ಗಿಡ ನೆಡುವ ಕಾರ್ಯಕ್ರಮ ಕೂಡ ನಾಳೆ ಹಮ್ಮಿಕೊಳ್ಳಲಾಗಿದೆ. ಸೊ ಈ ರೀತಿಯಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ವರ್ಷ ಪೂರ್ತಿ ಸಹಕಾರ ಸಂಘಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಕೊಡೋದಕ್ಕೆ ಈ ಕಾರ್ಯಕ್ರಮದ ಮೂಲಕ ಪ್ರಯತ್ನಿಸ್ತಾ ಇದ್ದೇವೆ. ಮನ್ ಕಿ ಬಾತ್ ಎಂಬ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರದಾದ್ಯಂತ ಈ ಒಂದು ಕಾರ್ಯಾಚರಣೆಗೆ ಚಾಲನೆ ನೀಡಿದ್ದು, ಅದರ ಪ್ರಯುಕ್ತ ನಾವು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಹಿರೇಹಳ್ಳಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮತ್ತು ತಿಪ್ಟೂರಿನಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಹಿರೇಹಳ್ಳಿಯಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಈ ಪಾವಗಡ ತಾಲೂಕು, ಮಧುಗಿರಿ, ಕೊರಟಗೆರೆ, ಸಿರಾ ಮತ್ತು ತುಮಕೂರು ತಾಲೂಕಿನ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೀವಿ. ಚೆನ್ನಾಗಿ ಮಾಡಿರ್ತಕ್ಕಂಥ ನೀರು ಗೊಬ್ಬರ ಶಿಫಾರಸ್ ಪ್ರಕಾರ ಚೆನ್ನಾಗಿ ಮಾಡಿದ್ರೆ 8 ರಿಂದ 12 ಕೆಜಿ, ಅವ್ರು ಹೇಳ್ದಂಗೆ 3-4 ಕೆಜಿನೂ ಮರ ಲೆವೆಲ್ಗಿದೆ. ಕೆಲವೊಂದು ಗಿಡನೂ ಬಿಡೋದೇ ಕಳ್ಕೊಂಡು ಕೊಡುತ್ತೆ. ಜೊತೆಗೆ ಒಂದು ಗಿಡಕ್ಕೆ 16 ರಿಂದ 18 ಕೆಜಿ ಸಾಕಷ್ಟು ಕೊಡೋ ಇಳುವರಿ ಕೊಡುತ್ತೆ. ಹಣ್ಣಿನ ಸಹ ಹಲವಾರು ಉದ್ಯೋಗ ಈಗ ಸ್ವಸಹಾಯಕ ಸಂಘಗಳಿದ್ದಾವೆ. ಸುಮಾರಷ್ಟು ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಸಂಘ ಸಂಸ್ಥೆಗಳಿಗೆ MSME, ಮಾರ್ಜಿನಲ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತಿರುತ್ತೆ. ಅದರಲ್ಲೂ ಸಹ ಹಲವಾರು ಬೆನಿಫಿಟ್ಸ್ನ ಆ ಒಂದು ಸಹಾಯಕ ಸಂಘಗಳು ತಗೊಂಡು ಈ ಎಲ್ಲ ಒಂದು ಕಾರ್ಯಕ್ರಮ ನಾವು ತಾವು ಉಪಯೋಗಿಸ್ತೀವಿ. ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಅಲ್ಲಿಗೆ ಕೃಷಿಯಲ್ಲಿ ನಾವು ಸಾವಯವ ಕೃಷಿ ಮಾಡಿದಾಗ ನಮ್ಗೆ ಎರೆಹುಳ ಕಾಣಿಸ್ತವೆ. ಅದೇ ಯೂರಿಯಾ ಹಾಕ್ತಾ ಹೋದ್ರೆ ಕಾಣಿಸೋದಿಲ್ಲ. ಹಾಗಾಗಿ ಈ ಒಂದು ಪದ್ಧತಿ, ಇದ್ರ ಸಾವಯವ ಪದ್ಧತಿಯಲ್ಲಿ ಕೂಡ ಈ ಪದಾರ್ಥ ಯೂಸ್ ಆಗುತ್ತೆ. ಗಿಡ ಹಾಕಿರ್ತೀರ, ಆ ರೀತಿ ಬೆಳೆಯುವಂತ ಒಂದು ತೋಟಗಳಲ್ಲಿ ಕೂಡ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಈಗ ನೀರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದಕ್ಕೆ 20 ಮೀಟರ್ ಉದ್ದ, 20 ಮೀಟರ್ ಅಗಲ ಮತ್ತೆ 3 ಮೀಟರ್ ಆಳ ಇರ್ತಕ್ಕಂಥ ಕೃಷಿ ಹೊಂಡಗಳು, ಚಿಕ್ಕ ಚಿಕ್ಕ ವೈಯಕ್ತಿಕ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಇಲಾಖೆಯಲ್ಲಿ ಅವಕಾಶ ಇರುತ್ತೆ. ಅದಲ್ಲದೇನ ದೊಡ್ಡದಾಗಿ ನಾವು ಕೃಷಿ ಹೊಂಡ ಮಾಡ್ತೀವಿ, 4-5 ಜನ ರೈತರು ಸೇರಿಕೊಂಡು ನಾವು ಸಮುದಾಯ ರೀತಿಯಲ್ಲಿ ಮಾಡ್ತೀವಿ ಅಂದ್ರೂ ಕೂಡ ದೊಡ್ಡ ದೊಡ್ಡ ಕೃಷಿ ಹೊಂಡಗಳಿಗೂ ಕೂಡ ಅವಕಾಶ ಇದೆ.